ಐಪಿಎಲ್ ಸೀಸನ್ನಲ್ಲಿ ಆನ್ಲೈನ್ ಬೆಟ್ಟಿಂಗ್ ಮಾರುಕಟ್ಟೆ $100 ಬಿಲಿಯನ್ ತಲುಪುತ್ತೆ. ಇದರಲ್ಲಿ ಅಕ್ರಮ ಬೆಟ್ಟಿಂಗ್ 80% 90% ಆದರೆ ಈ ಬೆಟ್ಟಿಂಗ್ ಹಣ ಭಯೋತ್ಪಾದನೆ ಮತ್ತು ಮಾದಕ ವಸ್ತುಗಳಂತಹ ಘೋರ ಚಟುವಟಿಕೆಗಳಿಗೂ ಬಳಕೆ ಆಗತ್ತೆ ಅನ್ನೋದು ನಿಮಗೆ ಗೊತ್ತಾ? ಕಾನೂನು ಬಾಹಿರ ಬೆಟ್ಟಿಂಗ್ ವ್ಯವಹಾರ ಭಾರತದ ಆರ್ಥಿಕತೆಯನ್ನ ಹೇಗೆ ದುರ್ಬಲಗೊಳಿಸುತ್ತಿದೆ? ಈ ಹಣ ನಿರುದ್ಯೋಗ ಮತ್ತು ಹಣದುಬ್ಬರವನ್ನ ಹೇಗೆ ಹೆಚ್ಚಿಸ್ತಾ ಇದೆ? ಕಾನೂನು ಬಾಹಿರ ಅಪ್ಲಿಕೇಶನ್ಗಳು ಸುಪ್ರೀಂ ಕೋರ್ಟ್ ನಿಯಮಗಳನ್ನ ಹೇಗೆ ತಪ್ಪಿಸುತ್ತೆ ಮತ್ತು ಹವಾಲಾ ಕ್ರಿಪ್ಟೋ ಮೂಲಕ ಹೇಗೆ ಹಣ ಕಣ್ಮರೆಯಾಗುವಂತೆ ಮಾಡುತ್ತೆ? ಬೆಟ್ಟಿಂಗ್ ನ ಕರಾಳ ಸತ್ಯಗಳು ಏನು? ನಿಜವಾದ ಅಭಿವೃದ್ಧಿ ಅನ್ನೋದು ಇಲ್ಲವೇ ಇಲ್ಲ ಅನ್ನುವಂತಾಗಿರುವ ಭಾರತದಲ್ಲಿ ಹಳ್ಳಿಗಳ ಒಳಗೂ ಶಿಕ್ಷಣದ ವಾತಾವರಣ, ಅಧ್ಯಯನ ಸಂಸ್ಕೃತಿ ಕಾಣುವುದಿಲ್ಲ. ಆದರೆ ಮಕ್ಕಳು, ಯುವಕರು ಮತ್ತು ಈಗ ವೃದ್ಧರು ಕೂಡ ತಮ್ಮ ಮೊಬೈಲ್ ಫೋನ್ಗಳಲ್ಲಿ ಡ್ರೀಮ್11 ನಂತಹ ಕ್ರಿಕೆಟ್ ಅಪ್ಲಿಕೇಶನ್ಗಳನ್ನು ಆಡುವುದನ್ನ ಕಾಣಬಹುದು. ಬೆಟ್ಟಿಂಗ್ ನಲ್ಲಿ ಮುಳುಗಿರುವ ಜನರೇ ಎಲ್ಲೆಂದರಲ್ಲಿ ಕಾಣಿಸ್ತಾರೆ. ಸುಲಭವಾಗಿ ಹಣ ಗಳಿಸಬಹುದು ಅನ್ನೋ ಆಸೆಗೆ ಬಿದ್ದಿದ್ದಾರೆ. ಅದರಲ್ಲಿ ಅವರು ಸಮಯವನ್ನ ವ್ಯರ್ಥ ಮಾಡ್ತಿದ್ದಾರೆ. ಉದ್ಯೋಗವಂತೂ ಹಳ್ಳಿಗಳಲ್ಲೂ ಇಲ್ಲ, ನಗರಗಳಲ್ಲೂ ಇಲ್ಲ, ಗೌರವಾನ್ವಿತ ಜೀವನ ಇಲ್ಲ, ಗಳಿಕೆ ಇಲ್ಲ. ಆದರೆ ಕೋಮುವಾದ ಮಾತ್ರ ಎಲ್ಲೆಲ್ಲೂ ವ್ಯಾಪಿಸಿದೆ. ಅದರ ಜೊತೆಗೆ ಈಗ ಡ್ರೀಮ್11 ನಂತಹ ಅಪ್ಲಿಕೇಶನ್ಗಳ ಸಹಾಯದಿಂದ ಬೆಟ್ಟಿಂಗ್ ಆಟವೂ ಜೋರಾಗಿದೆ. ಎಲ್ಲೋ ಯಾರೋ ಒಬ್ಬ ಬೆಟ್ಟಿಂಗ್ ನಿಂದ ಒಂದಷ್ಟು ಹಣ ಗಳಿಸಿದ್ದಾನೆ ಅಂತಂದ್ರೆ ಅದನ್ನ ನೋಡಿ ಕೋಟಿಗಟ್ಟಲೆ ಜನ ಆಡ್ತಾರೆ, ಕೋಟಿಗಟ್ಟಲೆ ಜನ ಸೋಲ್ತಾರೆ. ಒಂದಿನ ನಾವು ಗೆಲ್ತೀವಿ ಅಂತ ಎಲ್ಲರೂ ಆಡ್ತಾ ಇರ್ತಾರೆ. ಇಂತಹ ಅರ್ಥಹೀನ ನಿರೀಕ್ಷೆಯಿಂದಾಗಿ ಭಾರತದಲ್ಲಿ ಜೂಜಾಟ ಮತ್ತು ಬೆಟ್ಟಿಂಗ್ ವ್ಯಸನವಾಗ್ಬಿಟ್ಟಿದೆ. ಬೆಟ್ಟಿಂಗ್ ಮಾರುಕಟ್ಟೆ ಹರಡ್ತಾ ಇದೆ. 2025ರ ಡಿಜಿಟಲ್ ಇಂಡಿಯಾ ಫೌಂಡೇಶನ್ ವರದಿ ಪ್ರಕಾರ ಇಂಡಿಯನ್ ಪ್ರೀಮಿಯರ್ ಲೀಗ್ ಸೀಸನ್ ಪ್ರಾರಂಭ ಆದಾಗ ಆನ್ಲೈನ್ ಜೂಜಾಟ ಮತ್ತು ಬೆಟ್ಟಿಂಗ್ ಚಟುವಟಿಕೆಗಳು ಜೋರಾಗುತ್ತೆ. ಡ್ರೀಮ್11 ನಂತಹ ಕಾನೂನುಬದ್ಧ ಬೆಟ್ಟಿಂಗ್ ಅಪ್ಲಿಕೇಶನ್ಗಳ ಮೂಲಕ ವಾರ್ಷಿಕ ವ್ಯವಹಾರ ಸುಮಾರು $5 ಬಿಲಿಯನ್ ಗಳಷ್ಟಿದೆ. ಆದ್ರೆ ಅಕ್ರಮ ಬೆಟ್ಟಿಂಗ್ ವ್ಯವಹಾರ ಸರಿಸುಮಾರು $100 ಶತಕೋಟಿ ಗಳಷ್ಟಿರುತ್ತೆ. ಅಂದ್ರೆ ಕಾನೂನುಬದ್ಧ ಮಾರುಕಟ್ಟೆಗಿಂತ 20 ಪಟ್ಟು ದೊಡ್ಡದಾಗಿದೆ. ವರದಿಯ ಪ್ರಕಾರ ಈ ಪ್ರಮಾಣ ಪ್ರತಿ ವರ್ಷ 30% ಹೆಚ್ಚಾನೇ ಹೋಗುತ್ತೆ. ಅಕ್ಟೋಬರ್ 2023ರಲ್ಲಿ ಥಿಂಕ್ ಚೇಂಜ್ ಫೋರಂ ಎಂಬ ಆರ್ಥಿಕ ಚಿಂತಕರ ಚಾವಡಿಯ ವರದಿ ಹೇಳಿದ ಪ್ರಕಾರ ಭಾರತದಲ್ಲಿ ಅಕ್ರಮ ಬೆಟ್ಟಿಂಗ್ ಉದ್ಯಮದ ವಾರ್ಷಿಕ ವಹಿವಾಟು ಸುಮಾರು $8,20,000 ಕೋಟಿ ರೂಪಾಯಿಗಳಷ್ಟಿದೆ. ಇದರ ಸುಮಾರು 6.5 ರಿಂದ 7 ಲಕ್ಷ ಕೋಟಿ ರೂಪಾಯಿ ಕ್ರಿಕೆಟ್ ಬೆಟ್ಟಿಂಗ್ ಮತ್ತು ಜೂಜಾಟದಿಂದಲೇ ಬರುತ್ತೆ. 2025-26ರ ವಾರ್ಷಿಕ ಬಜೆಟ್ನಲ್ಲಿ ಶಿಕ್ಷಣ ಮತ್ತು ಆರೋಗ್ಯಕ್ಕಾಗಿ ಕೇಂದ್ರ ಸರ್ಕಾರ ಮೀಸಲಿಟ್ಟಿರುವ ಒಟ್ಟು ಮೊತ್ತದ 3 ಪಟ್ಟು ಹೆಚ್ಚು ಹಣ ಈ ಅಕ್ರಮ ಬೆಟ್ಟಿಂಗ್ ವಹಿವಾಟಿನಲ್ಲಿದೆ. ಸ್ಟಾಟಿಸ್ಟಾ ವೆಬ್ಸೈಟ್ ಪ್ರಕಾರ 2024ರಲ್ಲಿ ಡ್ರೀಮ್11, ಮೈ11 ಸರ್ಕಲ್, ಎಂಪಿಎಲ್ ಇತ್ಯಾದಿ ಕಾನೂನುಬದ್ಧ ಕ್ರಿಕೆಟ್ ಬೆಟ್ಟಿಂಗ್ ಅಪ್ಲಿಕೇಶನ್ಗಳಲ್ಲಿ ಒಟ್ಟು ಬಳಕೆದಾರರ ಸಂಖ್ಯೆ ಸರಿಸುಮಾರು 40 ಕೋಟಿಗೂ ಹೆಚ್ಚಿದೆ. ಅಂದ್ರೆ ಸುಮಾರು 44 ಕೋಟಿಗಳಷ್ಟಿದೆ. ಅಂದ್ರೆ ಭಾರತದ ಜನಸಂಖ್ಯೆಯ ಸುಮಾರು 1/3 ಜನ ಆನ್ಲೈನ್ ಬೆಟ್ಟಿಂಗ್ ಅಪ್ಲಿಕೇಶನ್ ಬಳಸ್ತಿದ್ದಾರೆ. ವಿಚಿತ್ರ ಅಂದ್ರೆ ನೇರ ಕ್ರಿಕೆಟ್ ಪಂದ್ಯಗಳಲ್ಲಿ ಅಕ್ರಮ ಬೆಟ್ಟಿಂಗ್ ವೇದಿಕೆಗಳಲ್ಲಿ ಬೆಟ್ಟಿಂಗ್ ಮಾಡುವ ಹಣವನ್ನ ತಪ್ಪು ಕೆಲಸಗಳಿಗೆ ಬಳಸುವ ಸಾಧ್ಯತೆ ಇದೆ. ಭಾರತದ ಹಣ ಭಾರತದ ವಿರುದ್ಧ ಭಯೋತ್ಪಾದನೆಗೆ ನೆರವಿನ ನಿಧಿಯಾಗಿ ಬಳಕೆಯಾಗುವ ಸಾಧ್ಯತೆ ಇದೆ. ಅಲ್ಲದೆ ಮಾದಕ ವಸ್ತು ವ್ಯಾಪಾರ ಮತ್ತು ಅಂಥದ್ದೇ ಇನ್ನೂ ಅನೇಕ ಅಕ್ರಮ ವ್ಯವಹಾರಗಳಲ್ಲಿ ಬಳಸುವ ಸಾಧ್ಯತೆ ಬಗ್ಗೆ ಹೇಳಲಾಗುತ್ತೆ. ಭಾರತದಲ್ಲಿ ಆನ್ಲೈನ್ ಜೂಜಾಟ ಮತ್ತು ಬೆಟ್ಟಿಂಗ್ ನ ಕಾನೂನುಬದ್ಧತೆ ಅದು ಕೌಶಲ್ಯದ ಆಟವ ಅಥವಾ ಅವಕಾಶದ ಆಟನ ಅನ್ನೋದರ ಮೇಲೆ ಅವಲಂಬಿತವಾಗಿರುತ್ತೆ. ಅದು ಕೌಶಲ್ಯದ ಆಟವಾಗಿದ್ರೆ ಅಲ್ಲಿ ಆಟಗಾರ ತನ್ನದೇ ಆದ ತಿಳುವಳಿಕೆಯನ್ನ ಬಳಸ್ತಾನೆ. 1996ರಲ್ಲಿ ಸುಪ್ರೀಂ ಕೋರ್ಟ್ ನೀಡಿದ ತೀರ್ಪಿನ ಪ್ರಕಾರ ಅದು ಕಾನೂನುಬದ್ಧ ಬೆಟ್ಟಿಂಗ್ ಆಗಿದೆ. ಅವನು ಮಾಡ್ತಿರುವ ಬೆಟ್ಟಿಂಗ್ ಕಾನೂನುಬದ್ಧ ಬೆಟ್ಟಿಂಗ್ ವರ್ಗಕ್ಕೆ ಸೇರುತ್ತೆ. ಕೌಶಲ್ಯದ ಆಟದ ಬದಲು ಅದು ಅವಕಾಶದ ಆಟವಾಗಿದ್ರೆ, ಅಂದ್ರೆ ಅದೃಷ್ಟ ಮತ್ತು ಅವಕಾಶದ ಆಧಾರದ ಮೇಲೆ ಆಟವನ್ನ ಆಡ್ತಾ ಇದ್ರೆ ಅದು ಕಾನೂನು ಬಾಹಿರ ಅಂತ ಅನ್ಸ್ಕೊಳ್ಳುತ್ತೆ. 2022ರಲ್ಲಿ ಸುಪ್ರೀಂ ಕೋರ್ಟ್ ಡ್ರೀಮ್11, ಮೈ ಸರ್ಕಲ್ 11 ನಂತಹ ಫ್ಯಾಂಟಸಿ ಕ್ರೀಡೆಗಳನ್ನ ಕೌಶಲ್ಯದ ಆಟಗಳೇ ಹೊರತು ಗ್ಯಾಮ್ಲಿಂಗ್ ಅಲ್ಲ ಅಂತ ಹೇಳ್ತು. ಕ್ರಿಕೆಟ್ ಮೇಲೆ ಬೆಟ್ಟಿಂಗ್ ನಡೆಸುವ ವೇದಿಕೆಗಳಿವೆ ಮತ್ತು ಅದನ್ನ ಕೌಶಲ್ಯದ ಆಟದ ವರ್ಗದಲ್ಲಿ ಇರಿಸಲಾಗಿದೆ. ಇದನ್ನ ಕಾನೂನುಬದ್ಧ ಬೆಟ್ಟಿಂಗ್ ಅಂತ ಹೇಳಲಾಗುತ್ತೆ. ಯಾಕಂದ್ರೆ ಈ ಬೆಟ್ಟಿಂಗ್ ನಲ್ಲಿ ಕ್ರಿಕೆಟ್ ನ ತಿಳುವಳಿಕೆ, ಆಟಗಾರರ ರೂಪ, ಪಿಚ್ ನ ಸ್ಥಿತಿ, ಇಲ್ಲಿಂದ ಹೊರಬರುವ ಎಲ್ಲ ಮಾಹಿತಿ ಮತ್ತು ನಂತರ ಆ ಎಲ್ಲ ಮಾಹಿತಿಯನ್ನ ವಿಶ್ಲೇಷಿಸುವ ಮೂಲಕ ನಿರ್ಧಾರವನ್ನ ತೆಗೆದುಕೊಳ್ಳಲಾಗುತ್ತೆ. ಆದ್ರೆ ಸುಪ್ರೀಂ ಕೋರ್ಟ್ ನೇರ ಕ್ರೀಡೆಯನ್ನ ಕೌಶಲ್ಯದ ಆಟದ ಅಡಿಯಲ್ಲಿ ಪರಿಗಣಿಸಲಿಲ್ಲ. ಇದನ್ನ ಅವಕಾಶದ ಆಟ ಅಂತ ಪರಿಗಣಿಸಲಾಗಿದೆ. ಅಂದ್ರೆ ಅದೃಷ್ಟದ ಆಟ. ಅದನ್ನ ಕಾನೂನು ಬಾಹಿರ ಅಂತ ಘೋಷಣೆ ಮಾಡಲಾಯಿತು. ಬೆಟ್ಟಿಂಗ್ ಅಪ್ಲಿಕೇಶನ್ಗಳ ಉದ್ಯಮಿಗಳು ವಿಶೇಷವಾಗಿ ತಮ್ಮ ವ್ಯವಹಾರವನ್ನ ಮರೆಮಾಚೋಕೆ ಬಯಸೋರು ಭಾರತೀಯ ಕಾನೂನನ್ನ ತಪ್ಪಿಸಿ ಅಕ್ರಮ ಬೆಟ್ಟಿಂಗ್ ಅಪ್ಲಿಕೇಶನ್ಗಳನ್ನ ನಡೆಸೋರು ತಮ್ಮ ಅಪ್ಲಿಕೇಶನ್ ಅನ್ನ ವಿದೇಶಗಳಲ್ಲಿ ನೋಂದಾಯಿಸಿಕೊಳ್ತಾರೆ ಅನ್ನೋ ವಿಷಯವನ್ನ ಸ್ಕ್ರಾಲ್ ವೆಬ್ಸೈಟ್ನ ಅಭಿದೇವ್ ಅವರ ವರದಿ ಉಲ್ಲೇಖ ಮಾಡುತ್ತೆ. ತೆರಿಗೆ ತುಂಬಾ ಕಡಿಮೆ ಇರುವ ಅಥವಾ ಯಾವುದೇ ತೆರಿಗೆ ಇಲ್ಲದ ದೇಶಗಳಲ್ಲಿ ನೋಂದಾಯಿಸಿಕೊಳ್ತಾರೆ. ಈ ಬೆಟ್ಟಿಂಗ್ ಅಪ್ಲಿಕೇಶನ್ಗಳನ್ನ ನೋಂದಾಯಿಸುವ ಹೆಚ್ಚಿನ ಕಂಪನಿಗಳು ಶೆಲ್ ಕಂಪನಿಗಳಾಗಿವೆ. ಅಲ್ಲಿ ಹಣ ವರ್ಗಾವಣೆ ಮತ್ತು ವಿದೇಶಿ ವಿನಿಮಯ ನಿಯಮಗಳ ಉಲ್ಲಂಘನೆಯ ಪ್ರಕರಣವೂ ನಡೆಯುತ್ತೆ. ಕೇಸ್ಗಳಾದಾಗ ಅವರು ತಮ್ಮ ಡೊಮೈನ್ ಹೆಸರನ್ನ ಬದಲಾಯಿಸ್ತಾರೆ. ಇಲ್ಲಿ ಹಣವನ್ನ ಸಂಗ್ರಹಿಸಿ ಹವಾಲಾ ಅಥವಾ ಕ್ರಿಪ್ಟೋ ಕರೆನ್ಸಿ ಮೂಲಕ ಬೇರೆ ಸ್ಥಳಕ್ಕೆ ಕಳಿಸಲಾಗುತ್ತೆ. ಅಂದ್ರೆ ಈ ಹಣ ಎಲ್ಲಿಗೆ ಹೋಗ್ತಿದೆ, ಎಲ್ಲಿ ಬಳಸಲಾಗ್ತಿದೆ, ಯಾರದನ್ನ ತೆಗೆದುಕೊಳ್ತಿದ್ದಾರೆ ಮತ್ತು ಯಾಕೆ ಅನ್ನೋದ್ರ ಬಗ್ಗೆ ಯಾವುದೇ ದಾಖಲೆ ಇರೋದಿಲ್ಲ. ಈ ಹಣವನ್ನ ಭಯೋತ್ಪಾದನೆ, ಮಾದಕ ವಸ್ತು ವ್ಯಾಪಾರ ಮತ್ತು ಇತರ ಸಂಭಾವ್ಯ ಕಾನೂನು ಬಾಹಿರ ಕೆಲಸಗಳಲ್ಲಿ ಬಳಸುವ ಸಾಧ್ಯತೆ ಇದೆ. ಬೆಟ್ಟಿಂಗ್ ಜಗತ್ತಿನ ವ್ಯವಹಾರ ಒಂದು ದೊಡ್ಡ ಅಕ್ರಮ ವ್ಯವಹಾರದ ಕಡೆಗೆ ಬೆರಳು ತೋರಿಸೋದಂತೂ ನಿಜ. ಕ್ರಿಕೆಟ್ ಬೆಟ್ಟಿಂಗ್ ಜಗತ್ತಿನಲ್ಲಿ ಲಕ್ಷಾಂತರ ಕೋಟಿ ರೂಪಾಯಿಗಳನ್ನ ಹೂಡಿಕೆ ಮಾಡೋದ್ರಿಂದ ದೇಶದ ಆರ್ಥಿಕತೆಗೆ ಮತ್ತು ಅಂತಿಮವಾಗಿ ನಮಗೆ ಹಾನಿಯಾಗ್ತಿದೆ.
ನಮ್ಮ ಸ್ವಂತ ಹಣ ವ್ಯರ್ಥವಾಗ್ತಿದೆ ಮತ್ತು ನಮಗೂ ಹಾನಿ ಮಾಡ್ತಿದೆ. ನಿರುದ್ಯೋಗ ಹೆಚ್ಚುತ್ತಲೇ ಇರುತ್ತೆ ಮತ್ತು ಹಣದುಬ್ಬರ ಹೆಚ್ಚುತ್ತಾನೆ ಇರುತ್ತೆ. ಅಂತಿಮವಾಗಿ ದೇಶದ ಬಡವರ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.